ಕಬ್ಬಿಣದ ಹಂಚುಗಳನ್ನು ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಡೈಲಿ ಯೂಸ್ ಮಾಡೋದ್ರಿಂದ ಈ ಒಂದು ಹಂಚುಗಳು ಬೇಗನೆ ಹಾಳಾಗ್ತಾ ಇರುತ್ತೆ, ಹಾಗೆ ಜಂಗ್ ಹಿಡಿತಾ ಇರುತ್ತೆ. ಸೊ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಹಂಚು ಮೇಲೆ ಒಂದು ಐಸ್ ಗಡ್ಡೆನ ಇಡೋದ್ರಿಂದ ನೀವು ಈ ಒಂದು ಹಂಚನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದು ಕಲೆ ಎಲ್ಲನೂ ಬಿಡ್ತಾ ಇರುತ್ತೆ, ಬ್ಲ್ಯಾಕ್ ಎಲ್ಲ. ಸೊ ಆವಾಗ ನೀವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕಬ್ಬಿಣದ ಹಂಚು ಸೇಫ್ ಆಗಿರುತ್ತೆ. ಹಾಗೆಯೇ ನೀವು ಇದನ್ನು ಜಂಗ್ ಹಿಡಿಯೋದ್ರಿಂದ ಅವಾಯ್ಡ್ ಮಾಡ್ಬೋದು. ಅದು ಯಾವುದು ಟಿಪ್ಸ್ ಅಂತೇಳಿ ತಿಳಿಸ್ತೀನಿ. ನೋಡ್ತಾ ಇದ್ರೆ ಇವಾಗ ನಾನು ಹಂಚು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಮೊದಲಿಗೆ ಹರಳುಪ್ಪನ್ನು ಹಾಕಬೇಕು. ನಂತರ ಐಸ್ ಗಡ್ಡೆನ ಇಟ್ಟು ಈ ರೀತಿ ಎಲ್ಲ ಕಡೆನೂ ಉಪ್ಪು ಮತ್ತು ನೀರು ಚೆನ್ನಾಗಿ ಕುದಿಯೋ ಹಾಗೆ ಕುದಿಸ್ಕೊಳ್ಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕಿ ಕುದಿಸ್ಕೊಂಡ್ರೆ ಅದು ಹಂಚಿನಲ್ಲಿರುವಂಥ ಬ್ಲ್ಯಾಕ್ ಅಂಶ ಏನೆಲ್ಲ ಇರುತ್ತಲ್ವ ಅದೆಲ್ಲ ನೀಟಾಗಿ ನೀರಲ್ಲೇ ಬಿಟ್ಕೊಳ್ಳುತ್ತೆ. ಆನಂತರ ನೀವು ಸ್ವಲ್ಪ ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಒಂದು ಸ್ಕ್ರಬ್ಬರ್ನಿಂದ ನೀಟಾಗಿ ವಾಶ್ ಮಾಡಿಕೊಂಡು ತಗೊಳ್ಬೇಕು. ಆನಂತರ ಲಾಸ್ಟಲ್ಲಿ ಇದನ್ನು ಬರೆಸಿ ಇದ್ರ ಮೇಲ್ಗಡೆ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಸ್ವಲ್ಪ ಕುಕಿಂಗ್